ನಾಮಫಲಕ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಏನ್ ಟ್ವೀಟ್ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಮತ್ತೆ 2 ವಾರಗಳ ಕಾಲಾವಕಾಶವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಸರ್ಕಾರದ ವತಿಯಿಂದ. ಟ್ವೀಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕನ್ನಡದಲ್ಲಿ 60% ನಾಮಫಲಕ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಲಾಗಿದ್ದಂತಹ ಗಡುವನ್ನ 2 ವಾರಗಳ ಕಾಲ ವಿಸ್ತರಿಸಲಾಗಿದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆ ಮೂಲಕ ಇನ್ನು ಈ 3,000ಕ್ಕೂ ಅಧಿಕ ಮಳಿಗೆಗಳು ಏನಿದ್ವು ಅವಿನ್ನೂ ಅಳವಡಿಕೆ ಮಾಡ್ಕೊಂಡಿರಲಿಲ್ಲ. ಸೊ ಟೋಟಲ್ ಆಗಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಸರ್ಕಾರದ ವತಿಯಿಂದ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮೂಲಕ ಇನ್ನೂ ಒಂದ್ಸಲಕ್ಕೆ ಎಕ್ಸ್ಟೆನ್ಷನ್ ಸಿಕ್ಕಂಗ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಲೋಕೇಶ್. 2 ವಾರಗಳ ಎಕ್ಸ್ಟೆನ್ಷನ್ ಮತ್ತೆ ಯಾಕೆ? ಆಮೇಲೆ ಎರಡನೇ ಪ್ರಶ್ನೆ, ಇಲ್ಲಿ ಸರ್ಕಾರದ ಮೇಲೆ ಒತ್ತಡ ಕೂಡ ಇದೆಯಾ? ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಕಾಲಾವಕಾಶಕ್ಕೋಸ್ಕರ ಇದೇ ಕಾರಣಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಿರೋದಾ ಹೇಗೆ? ಮಮತಾ, ಒತ್ತಡ ಕೂಡ ಇದೆ. ಜೊತೆಗೆ ಎಕ್ಸ್ಟೆಂಡ್ಗೆ ಪ್ರಮುಖ ಕಾರಣ ಅಂತಂದರೆ ಕೆಲವೊಂದಿಷ್ಟು ಉದ್ದಿಮೆದಾರರು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕಾಲಾವಕಾಶ ಕೊಡುವಂತೆ ಮನವಿ ಮಾಡಿಕೊಂಡಿದ್ರು. ಆ ಕಾರಣಕ್ಕೋಸ್ಕರ ಈಗ 2 ವಾರಗಳ ಕಾಲ ಮತ್ತೆ ಕಾಲಾವಕಾಶವನ್ನು ಕೊಟ್ಟಿರುವಂಥದ್ದು ಈಗ ಕಂಡು ಬರ್ತಾ ಇದೆ. ಇವತ್ತು ಸಂಜೆ ಒಳಗಡೆ ನಾಮಫಲಕ ಅಳವಡಿಕೆ ಮಾಡಲಿಕ್ಕೆ 60% ಕನ್ನಡ, 40% ಇಂಗ್ಲೀಷನ್ನು ಪಾಲಿಸನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಈಗ ಮತ್ತೆ 2 ವಾರಗಳ ಕಾಲ ಅಂದರೆ ಮಾರ್ಚ್ 10 ಅಥವಾ 11ನೇ ತಾರೀಕು ಒಳಗಡೆಗೆ ಕಂಪ್ಲೀಟಾಗಿ ಅಳವಡಿಸಬೇಕಾಗತ್ತೆ. ಅಳವಡಿಸ್ತಾ ಹೋದರೆ ನೋಟಿಸನ್ನು ಕೊಟ್ಟು ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ BBMP ಅಧಿಕಾರಿಗಳ ಮುಂದಾಗಿದ್ದಾರೆ. ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿ ಕಾಲಾವಕಾಶ ನೀಡಿರುವುದಾಗಿ ತಿಳಿಸಿರುವಂಥದ್ದು. ಮಮತಾ, ನಿನ್ನೆ ಕನ್ನಡ ಪರ ಸಂಘಟನೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ವು. ಈಗ ಮತ್ತೆ 2 ವಾರಗಳ ಗಡುವು ಎಕ್ಸ್ಟೆಂಡ್ ಆಗಿರೋದ್ರಿಂದ ಅವರ ನಡೆ ಏನಾಗಿರುತ್ತೆ ಅನ್ನೋದು ಸಹಜವಾದಂತಹ ಪ್ರಶ್ನೆ ಲೋಕೇಶ್. ಮಮತಾ, ಖಂಡಿತವಾಗೂ ಈಗಾಗಲೇ ಕನ್ನಡ ಪರ ಸಂಘಟನೆಯವರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ರು. ಕೂಡಲೇ ನಿಯಮ ಪಾಲನೆ ಮಾಡಬೇಕು, ಕಾಲಾವಕಾಶ ಕೊಡಬಾರ್ದು, ಯಾರು ಅಳವಡಿಸಿಲ್ಲ ಅವರ ವಿರುದ್ಧ ಕಾನೂನು ಪ್ರಕಾರವಾಗಿ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು. ಅವರು ಕೂಡ ನಿನ್ನೆ ರ್ಯಾಲಿಯನ್ನು ಕೂಡ ಮಾಡಿದ್ರು. ಆದರೆ ಈಗ ಎಕ್ಸ್ಟೆನ್ಷನ್ ಮಾಡಿರೋದ್ರ ಬಗ್ಗೆ ಕೂಡ ಅವರು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಈ ರೀತಿ ಕಾಲಾವಕಾಶ ಕೊಟ್ಕೊಂಡು ಅವರ ಪರವಾಗಿ ಅವರಿಗೆ ಬೆನ್ನಿಗೆ ನಿಲ್ತಾ ಇದ್ದೀರಾ ಅಂತೇಳಿ ಆಪೋಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಾಲಾವಕಾಶ ಕೊಟ್ಟಿರೋದ್ರಿಂದ ಮುಂದಿನ ನಡೆ, ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಆಗುತ್ತೆ ಅವ್ರ ಕಡೆ ಅಂತೇಳಿ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಕನ್ನಡ ಸಂಘಟನೆಯವರು ಈ ರೀತಿ ಕಾಲಾವಕಾಶ ಕೊಡಲಿಕ್ಕೆ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ಈಗ 2 ವಾರಗಳ ಕಾಲ ಯಾಕೆ ಕೊಟ್ಟಿದ್ದು? 29ರ ಒಳಗಡೆ ಅಂತ ಹೇಳಿದ್ರು. ಅಷ್ಟರೊಳಗಡೆ ಯಾರು ಅಳವಡಿಸಿಲ್ಲ ಅವರ ವಿರುದ್ಧ ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಈ ರೀತಿ ಅವಕಾಶವನ್ನು ಕೊಟ್ಕೊಂಡು ಅವರ ಬೆನ್ನಿಗೆ ನಿಲ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಪರೋಕ್ಷವಾಗಿ ಅವರು ಕೂಡ ಅಸಮಾಧಾನ ಹೊರ ಹಾಕ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ. ಕನ್ನಡ ನಾಮಫಲಕ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡುವು ವಿಸ್ತರಣೆ ಆಗಿದೆ. ಇನ್ನೂ 2 ವಾರಗಳ ಕಾಲಾವಕಾಶವನ್ನ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಇನ್ನೂ ಯಾರು ಅಳವಡಿಕೆ ಮಾಡಿಲ್ಲ, ಮಳಿಗೆಗಳು, ಅಂಗಡಿಗಳು, ಸೊ ಅವರಿಗೆ ಕೊಟ್ಟಂತಾಗ್ತಾ ಇದೆ. ಈಗಲಾದ್ರೂ ಎಚ್ಚೆತ್ಕೊಳ್ತಾರಾ? ಈಗಲಾದ್ರೂ ಹುಂಬತನವನ್ನ ತಪ್ಪಿಸಿ ಕನ್ನಡ ವಿಚಾರದಲ್ಲಿ ಬದ್ಧತೆಯನ್ನ ತೋರಿಸ್ತಾರಾ ಅನ್ನೋದು ಪ್ರಶ್ನೆ.